ಹಲೋ ಗೆಳೆಯರೆ, ವೆಲ್ಕಮ್ ಬ್ಯಾಕ್ ಟು ಮೈ ವಿಡಿಯೋ. ಓಕೆ, ಏನಪ್ಪ ಅಂತಂದರೆ ಗುಡ್ ನ್ಯೂಸ್ ಅಂತ ಏನಂತಂದರೆ ಇವಾಗ ನೋಡಿರಿ, ಕೆ ಸಿ ಇ ಟಿ ಆ್ಯಂಡ್ ಯು ಜಿ ನೀಟ್ ಓಕೆ ಎರಡೂ ಕೂಡ ಕಂಬೈಂಡ್ ಆಗಿ ನಡೀತಾ ಇದೆ ಅಂತ ಎಲ್ಲರೂ ಕೂಡ ಗೊತ್ತು. ಬಟ್ ಫಸ್ಟ್ ರೌಂಡಲ್ಲಿ ಯು ಜಿ ನೀಟ್ದು ಏನಪ್ಪ ಅಂತಂದರೆ ಯಾವುದೇ ಥರನಾದ ಕಂಬೈಂಡ್ ಇಲ್ಲ. ಬಟ್ ಮುಂದೆ ಸೆಕೆಂಡ್ ರೌಂಡಲ್ಲಿ ಆಗುತ್ತೆ. ಇದಕ್ಕೂ ಮತ್ತು ನಮಗೆ ಕೆ ಸಿ ಟಿಗೆ ಯಾವ ರೀತಿ ನಿಮಗೆ ಗುಡ್ ನ್ಯೂಸ್ ಅಂತಂದರೆ, ನಿಮ್ಗಾಳೆ ಗೊತ್ತಿದೆ ಆಲ್ ಇಂಡಿಯಾ ಕೋಟಾದಲ್ಲಿ ನಮ್ಮ ನೀಟ್ ಅವರು ಕೂಡ ಪಾರ್ಟಿಸಿಪೇಟ್ ಮಾಡ್ತಾರೆ. ಮೀನ್ಸ್ ಏನಂತಂದರೆ ಇವಾಗ 100%ಅಲ್ಲಿ 15% ಜನ MCCಲಿ ಪಾರ್ಟಿಸಿಪೇಟ್ ಮಾಡ್ತಾರೆ. ಇಟ್ ಮೀನ್ಸ್ ಆಲ್ ಇಂಡಿಯಾ ಕೋಟಾದಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾರೆ. ರಿಮೈನಿಂಗ್ 85% ನಮ್ಮ ಕರ್ನಾಟಕದಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾರೆ. ಬಟ್ ಇವಾಗ 15% ಜನ ಏನು ಹೋಗ್ತಾರೋ ಆ ಒಂದು 15% ಹೋದರೆ ಇಲ್ಲಿ ರ್ಯಾಂಕ್ ಯಾರ್ದೆಲ್ಲ ದೂರ ಇದೆಯೋ ಕೆ ಸಿ ಟಿಲಿ ಅವರಿಗೆ ಇಲ್ಲಿ ಸೀಟ್ ಸಿಗೋ ಚಾನ್ಸಸ್ ಜಾಸ್ತಿ ಆಗುತ್ತೆ. ಹೆಂಗಪ್ಪ ಅಂತಂದರೆ ಇವಾಗ ನೋಡಿರಿ, ಫಸ್ಟ್ ನಾನು ನಿಮಗೆ ಒಂದು ಹೇಳಕ್ಕೆ ಬರ್ತೀನಿ, ಕೇರ್ಫುಲ್ಲಾಗಿ ಕೇಳಿಸ್ಕೋರಿ. ಯಾಕಂದರೆ ಕೆಲವೊಂದಿಷ್ಟು ಎಷ್ಟು ಹುಡುಗರು ತಪ್ಪು ಮಾಡಿದೆ ಇಲ್ಲೇ ವರ್ಷನೂ ಕೂಡ ನೋಡ್ತೀನಿ ನಾನು, ಇಲ್ಲೇ ತಪ್ಪು ಮಾಡ್ತಾರೆ. ಯಾಕಪ್ಪ ಅಂತಂದರೆ ಈಗ ಫಸ್ಟ್ ರೌಂಡ್ ಎಲ್ಲನೂ ಕೂಡ ಮಾಕ್ ಅಲಾಟ್ಮೆಂಟ್ ಮುಂದಕ್ಕೆ ಆಗ್ತಾನೆ ಅಂದ್ರೆ ಇದು ಒಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಏನಕ್ಕೆ ನಿಮ್ಗೆ ಅನಿಸುತ್ತೆ ಮುಂದಕ್ಕೆ ಆಗ್ತಿರೋದು ನಿಮಗೆ ಬೇಸರ ತರ್ತೈತೆ, ಬಟ್ ಮುಂದೆ ನಿಮ್ಗೆ ಹೆಲ್ಪ್ ಮಾಡುತ್ತೆ. ಏನಕ್ಕೆ ಎಕ್ಸ್ಟೆಂಡೆಡ್ ಮಾಡ್ತಿದ್ದಾರೆ ಅಂತಂದರೆ ನೀಟ್ ಮತ್ತು ಕೆ ಸಿ ಟಿ ಎರಡು ಕೂಡ ಕಂಬೈಂಡ್ ಆಗಬೇಕು. ಹಂಗೆ ನಡೆದ್ರೆ ಮಾತ್ರ ನಿಮಗೂ ಬೆಟರ್. ಓಕೆ, ನೀವೆಲ್ಲರೂ ಕೂಡ ಅನ್ಕೊಂಡಿರ್ತಾರೆ ಬೇಗ ಬೇಗ ಮುಗಿಲಪ್ಪ, ಬೇಗ ಕಾಲೇಜ್ಗೆ ಹೋಗ್ಬೇಕಂತ ಅನ್ಕೊಂಡಿರ್ತೀರ. ಬಟ್ ಲೇಟಾಗಿ ನಡೆದಷ್ಟು ಬೆಟರ್. ಯಾಕಂತಂದರೆ ನೀಟವರು ಸಹಿತ ನಿಮ್ಮ ಜೊತೆ ಪಾರ್ಟಿಸಿಪೇಟ್ ಮಾಡಿದರೆ ನಿಮಗೆ ಬೆನಿಫಿಟ್ಸ್ ಭಾಳ ಇರ್ತಾವೆ. ಲೈಕ್ ನೋಡಿ, ಇವಾಗ ಹೇಳಿದೆ ನಾನು MCC ಕೌನ್ಸಿಲಿಂಗ್ ಮೀನ್ಸ್ ಆಲ್ ಇಂಡಿಯಾ ಕೋಟಾದಲ್ಲಿ ಏನು ನಡೀತಾ ಇದೆ ಈಗ, ಅಲ್ಲಿ 15% ಜನ ಹೋದರೆ ಓಕೆ, ಅಲ್ಲಿ 85% ಅಷ್ಟೇ ಉಳ್ಕೊತಾರೆ. ಓಕೆ, ಆ ಒಂದು 15% ಇಲ್ಲಿ ಯಾರಿಗೆ ಹೆಲ್ಪ್ ಆಗುತ್ತೆ ಅಂತಂದರೆ ಯಾರೆಲ್ಲ 2 ಲ್ಯಾಕ್ ಮೇಲೆ ಇದ್ರೋ ರ್ಯಾಂಕು, ಓಕೆ, ಒಬ್ಬೊಬ್ರು 2,50,000 ತನೂ ಇದೆ ನೋಡು, ಅಂಥವ್ರಿಗೂ ಕೂಡ ಸೀಟ್ ಸಿಗೋ ಚಾನ್ಸಸ್ ಇಲ್ಲಿ ಜಾಸ್ತಿ ಆಗ್ತಾ ಹೋಗುತ್ತಾ. ಇವಾಗ ನೋಡಿರಿ, ಈಗ ನಾನು ಕೆಲವೊಂದಿಷ್ಟು ನೀವು ತಪ್ಪು ಮಾಡಬೇಡ್ರಿ ಅಂತ ಏನೇ ಕೇಳಿದೆ ಅಂತಂದರೆ ಇದೇ ಒಂದು ಉದ್ದೇಶ. ಈಗ ಫಸ್ಟ್ ರೌಂಡಲ್ಲಂತೂ ನೀಟ್ ನಿಮಗೆ ಪಾರ್ಟಿಸಿಪೇಟ್ ಮಾಡೋಕ್ಕೆ ಬಿಟ್ಟಿಲ್ಲ. ಈಗ ಮಾಕ್ ಅಲಾಟ್ಮೆಂಟ್ ಕೂಡ ನಡೀತಾ ಇದೆ. ಮಾಕ್ ಅಲಾಟ್ಮೆಂಟ್ ಬಂದಾದ್ಮೇಲೆ ಮತ್ತೆ 3 ದಿನ ಟೈಮ್ ಕೊಡ್ತಾರೆ. ಅದು ಕೂಡ ಫಸ್ಟ್ ರೌಂಡದು ನಡೀತದೆ. ಫಸ್ಟ್ ರೌಂಡ್ ನಡೆದ ತಕ್ಷಣ ಅಂತಂದರೆ ರಿಸಲ್ಟ್ ಬಂದ ತಕ್ಷಣ ಏನಾಗುತ್ತೆ ಅಂತಂದರೆ ಕೆಲವೊಂದಿಷ್ಟು ಹುಡುಗರು ಅಡ್ಮಿಷನ್ ಮಾಡಿಸ್ಕೊಳಕ್ಕೆ ಹೋಗ್ಬಿಡ್ತಾರೆ. ಕೆಲವೊಂದಿಷ್ಟು ಹುಡುಗರಿಗೆ ಕಾಲೇಜ್ ಇಷ್ಟ ಇರಲ್ಲ, ಆದರೂ ಕೂಡ ಅಡ್ಮಿಷನ್ ಮಾಡಿಸ್ಕೊತಾರೆ. ಕೆಲವೊಂದಿಷ್ಟು ಏನಪ್ಪ ಸಿಕ್ಕೈತೆ ಸುಮ್ಮ ಹೋಗ್ಬಿಡೋಣ, ಮತ್ತು ನೆಕ್ಸ್ಟ್ ರೌಂಡ್ ಸಿಗುತ್ತಾ ಇಲ್ಲ ಅನ್ನೋ ಭಯದಲ್ಲಿ ಏನು ಮಾಡ್ತಾರೆ ಅಂತಂದರೆ ಡೈರೆಕ್ಟ್ ಅಡ್ಮಿಷನ್ ಮಾಡಿಸ್ಕೊತಾರೆ. ಬಟ್ ಈ ತಪ್ಪನ್ನ ನೀವು ಮಾಡೋಕ್ಕೆ ಹೋಗ್ಬಿಡ್ರಿ. ಈಗ ಯಾರೆಲ್ಲ ನೋಡ್ರಿ ಕಾಲೇಜ್ ಅಲರ್ಟ್ ಆದಮೇಲೂ ಕೂಡ ಕೆಲವೊಂದಿಷ್ಟು ಹುಡುಗರು ಸೆಕೆಂಡ್ ರೌಂಡ್ಗೆ ಹೋಗ್ಬೇಕಂತ ಕಾಯ್ತಾರೆ ನೋಡ್ರಿ, ಅವರು ಇಲ್ಲಿ ಜಾಣರಾಗ್ತಾರೆ. ಯಾಕಂತಂದರೆ ನೋಡಿ, ತಮಗೆ ಅನ್ಕೊಂಡಿರೋ ಕಾಲೇಜ್ ಬೇಕು. ನಿಮಗೆ ಫಸ್ಟ್ ರೌಂಡಲ್ಲೇ ನೀವು ಅನ್ಕೊಂಡಿರೋ ಕಾಲೇಜ್ ಸಿಕ್ಕರೆ ಹೋಗ್ರಿ. ಇನ್ ಕೇಸ್ ಅಂತಂದು ಲೈಕ್ ಈಗ ಆಪ್ಷನೇಟರ್ ಒಂದು 10ನೇ ಕಾಲೇಜಲ್ಲಿ ಕೊಟ್ಟಿದ್ರೆ, ಈಗ ನಿಮ್ದು ಯಾರಾದರೂ ನಿಮ್ಗೆ ಅನ್ಕೊಂಡಿರೋ ಕಾಲೇಜು 4ರ ಒಳಗೆ ಬೇಕಂತಂದಾಗ ನಿಮಗೆ ಒಂದು 8ನೇದು ಅಲಾಟ್ಮೆಂಟ್ ಆದಾಗ ವೇಟ್ ಮಾಡಿರಿ. ಏನಕ್ಕಂತಂದರೆ ಇವಾಗ ಫಸ್ಟ್ ರೌಂಡು ನಮ್ಮದು ಕೆ ಸಿ ಟಿ ಮುಗಿಯೋಷ್ಟರಲ್ಲಿ MCC ಏನಾಗುತ್ತೆ ಅಂತಂದರೆ ಅವ್ರದ್ದು ಕೂಡ ಆಲ್ಮೋಸ್ಟ್ ಏನು ಮಾಡ್ತಾರೆ, ಫಸ್ಟ್ ರೌಂಡ್ ಮುಗಿಸೋಕ್ಕೆ ಟ್ರೈ ಮಾಡ್ತಾರೆ. ಅವಾಗ 15% ಇವಾಗ ನೀಟಲ್ಲಿ ಇದ್ದವರು ಕೂಡ ಏನು ಮಾಡ್ತಾರೆ, ಆ ಕಡೆ ಶಿಫ್ಟ್ ಆಗಿರ್ತಾರೆ. ಅವಾಗ ಏನಾಗುತ್ತೆ ಅಂತಂದರೆ ಸೆಕೆಂಡ್ ರೌಂಡ್ ಬಂದಾಗ ನೀಟವರು ಕೂಡ ನಿಮಗೆ ಪಾರ್ಟಿಸಿಪೇಟ್ ಮಾಡಿದಾಗ ನಮಗೆ ಅಂದರೆ ಕೆ ಸಿ ಟಿಯಿಂದ ನೀಟು ಕೂಡ ಟ್ರಾನ್ಸ್ಫರ್ ಆಗಿರ್ತಾರೆ. ಆ್ಯಂಡ್ 15% ಜನ ಏನು ಮಾಡಿರ್ತಾರೆ ಆಲ್ ಇಂಡಿಯಾ ಕೋಟಾದಲ್ಲೂ ಕೂಡ ಪಾರ್ಟಿಸಿಪೇಟ್ ಮಾಡಿರ್ತಾರೆ. ಅವಾಗ ರ್ಯಾಂಕ್ ನಿಮಗೆ ಲೈಕ್ 6ನೇ ಕಾಲೇಜ್ ಸಿಕ್ಕೂ ಕೂಡ ನಿಮ್ಗೆ ಅಬೋವ್ ಅಂದರೆ 4ರ ಒಳಗಡೆ ಸಿಗೋ ಚಾನ್ಸಸ್ ಜಾಸ್ತಿ ಆಗುತ್ತೆ. ಅಂತಂದರೆ ನೀವು ಅದಕ್ಕಂತಲೇ ನಿಮ್ಗೆ ಅದಕ್ಕೆ ಏನು ಮಾಡಿದ್ರೆ ಕೇಳಿದವ್ರು ಅಂತಂದರೆ ಚಾಯ್ಸ್ ಎಂಟ್ರಿ ಅಂತ ಕೊಟ್ಟಿದ್ದಾರೆ. ಆರಾಮ್ಸೆ ಕಾಲೇಜ್ನ ಹೋಲ್ಡ್ ಇಟ್ಕೊಂಡು ಕೂಡ ಹೋಗ್ಬೋದು. ನಿಮಗೆ ಭಯ ಇರುತ್ತೆ ಕಾಲೇಜ್ ಸಿಗುತ್ತಲ್ಲ ನೆಕ್ಸ್ಟ್ ರೌಂಡಿಗೆ ಅಂತಂದು, ನಿಮ್ಗೆ ಭಯ ಆಗ್ಬಾರ್ದು ಅನ್ನೋಕ್ಕೆ ಅವ್ರು ಏನು ಮಾಡಿದಾರೆ ಅಂತಂದರೆ ಸೊ ಚಾಯ್ಸ್ 2 ಅಂತಂದ್ರೆ ಕಾಲೇಜ್ ಹೋಲ್ಡ್ ಇಟ್ಕೊಂಡು ನಿಮಗೆ ಚಾಯ್ಸ್ ಅಂದರೆ ಕಾಲೇಜ್ನ ಹೋಲ್ಡ್ ಇಟ್ಕೊಂಡು ಹೋಗ್ಬಿಟ್ರೆ ಮುಂದೆ ಯಾವುದು ಕೂಡ ಕಾಲೇಜ್ ಸಿಗದೆ ಹೋದ್ರು ಕೂಡ ಇವಾಗ ಸಿಕ್ಕಿರೋ ಕಾಲೇಜ್ ಅಂತೂ ಸಿಕ್ಕೇ ಸಿಗ್ತದೆ. ಸೊ ಆಲ್ಮೋಸ್ಟ್ ಎಲ್ಲ ಹುಡುಗರು ಎದ್ನೇ ಹೇಳ್ತೀನಿ, ಸ್ವಲ್ಪನೂ ಕೂಡ ಇಷ್ಟ ಇಲ್ಲ ಅಂತಂದರೆ 1% ಕೂಡ ನಿಮಗೆ ಈ ಕಾಲೇಜು ಬೇಡ ಅಂತ ಅನಿಸಿದ್ರು ಕೂಡ ಚಾಯ್ಸನ್ನು ಹೋಲ್ಡ್ ಅಂದರೆ ಚಾಯ್ಸ್ 2 ಕೊಟ್ಬಿಟ್ಟು ಕಾಲೇಜ್ನ ಹೋಲ್ಡ್ ಇಟ್ಕೊಂಡು ನೆಕ್ಸ್ಟ್ ರೌಂಡಿಗೆ ಹೋಗ್ರಿ. ಯಾಕೆಂದರೆ ಇವಾಗಲೇ ಏನಕ್ಕೆ ಮಾತಾಡಿದೆ, ಇನ್ನೂ ಕೂಡ 3 to 4 days ಇದ್ದರೂ ಕೂಡ ನಾನು ಏನಕ್ಕೆ ಇದ್ರ ಬಗ್ಗೆ ಮಾತಾಡಿದೆ ಅಂತಂದರೆ ಮುಂದೆ ಅಂತಂದರೆ ಎಲ್ಲ ಹುಡುಗರು ಗೊತ್ತಾಗಲ್ಲ. ಇವಾಗಲೇ ಸ್ವಲ್ಪ ಹೇಳಿದರೆ ಒಂದು ಐಡಿಯಾ ಅದಾದ್ರೂ ಬರುತ್ತೆ, ಹೌದು ಹೇಳಿದ್ದ ಅಣ್ಣ, ಹಂಗಾದರೆ ಈ ಥರ ಮಾಡಿದರೆ ನಮಗೆ ಚೆನ್ನಾಗಿರೋ ಕಾಲೇಜ್ ಸಿಗ್ತದ, ಯಾವುದೂ ಕೂಡ ದುಡ್ಡು ಕೂಡ ವೇಸ್ಟ್ ಆಗೋಲ್ಲ. ಯಾಕಂತಂದರೆ ಚೆನ್ನಾಗಿರದೇ ಇರೋ ಕಾಲೇಜಿಗೆ ಹೋಗ್ಬಿಟ್ಟು ಸುಮ್ಮನೆ ನೀವು ಮುಂದೆ ಫಾರ್ ಎಕ್ಸಾಂಪಲ್ ಇಂಜಿನಿಯರ್ ಮಾಡೋರು ಇರ್ತಾರೆ. ಓಕೆ, ಇವಾಗ ಕೆಲವೊಂದಿಷ್ಟು ಯಾವುದೋ ಒಂದು ಕಾಲೇಜು ಒಂದು 50ನೇ ಕಾಲೇಜ್ ಸಿಕ್ಬಿಟ್ಟಿರ್ತದೆ. ಬಟ್ ನಿಮ್ಮ ರ್ಯಾಂಕ್ ಕೂಡ ಚೆನ್ನಾಗಿರ್ತದೆ. ಬಟ್ ಆದರೂ ಕೂಡ 50ನೇ ಕಾಲೇಜ್ ಸಿಕ್ಕಾಗ ಅಡ್ಮಿಷನ್ ಮಾಡ್ಕೊಂಡ್ಬಿಡ್ತಾರೆ. ಬಟ್ ಸೆಕೆಂಡ್ ರೌಂಡಿಗೆ ಹೋದಾಗ ಕೆಲವೊಂದಿಷ್ಟು ಹುಡುಗರು ಏನು ಮಾಡ್ತಾರೆ ಅಂತ ರ್ಯಾಂಕು ದೂರ ಇರುತ್ತೆ, ಆದರೂ ಕೂಡ ಅವ್ನಿಗೆ ಚೆನ್ನಾಗಿರೋ ಕಾಲೇಜ್ ಸಿಗುತ್ತೆ. ಬಟ್ ನಿಮ್ಗೆ ಅವಾಗ ಏನು ಗಿಲ್ಟ್ ಫೀಲ್ ಆಗುತ್ತಂದರೆ ಚೆನ್ನಾಗಿರೋ ರ್ಯಾಂಕ್ ತೊಗೊಂಡು ಕೂಡ ಅವನಕ್ಕಿಂತಲೂ ಚೆನ್ನಾಗಿರೋ ಕಾಲೇಜ್ ತೊಗೊಳಿಲ್ಲಪ್ಪ ಅಂತ ಅನಿಸ್ಬಾರ್ದು. ಓಕೆ, ಆ ಒಂದು ಉದ್ದೇಶ. ಆ್ಯಂಡ್ ಮುಂದೆ ನಿಮ್ಗೆ 4 ವರ್ಷ ಮುಗಿದಾದ್ಮೇಲೂ ಕೂಡ ಎಸ್ಪೆಷಲಿ ಫಾರ್ ಇಂಜಿನಿಯರ್ ಸ್ಟೂಡೆಂಟ್ಸ್ ಹೇಳ್ತಿದ್ದೀನಿ, ನಿಮಗೆ ಪ್ಲೇಸ್ಮೆಂಟ್ ಆಗಬೇಕು ಅಂತಂದರೆ ಕಂಪ್ನಿಗಳು ಆಫರ್ ಕರಬೇಕು ಅಂಥ ಕಾಲೇಜಿಗೆ ಹೋಗ್ರಿ. ಸರಿ, ಹೋಪ್ ಇದೆಷ್ಟು ಹೇಳ್ಬೇಕಂತ ಅನಿಸ್ತು ಏನೋ, ಹಂಗಾಗಿಬಿಟ್ಟು ವಿಡಿಯೋ ಮಾಡಿದೆ. ಸರಿ, ಏನಾದರೂ ಕಡೆಯಿಂದ ಅಪ್ಡೇಟ್ ಬಂದಂದರೆ ನಮ್ಮ ಚಾನಲಲ್ಲಿ ತಿಳಿಸ್ತಾ ಇರ್ತೀನಿ. ಇವಾಗ ಸದ್ಯಕ್ಕಂತೂ ಮಾಕ್ ಅಲಾಟ್ಮೆಂಟ್ ಬಗ್ಗೆ ಡೇಟ್ ಅನೌನ್ಸ್ಮೆಂಟ್ ಮಾಡಿದ್ದಾರೆ. ಅಂತಂದರೆ 7ನೇ ತಾರೀಕು ಮಧ್ಯಾಹ್ನ 2 ಗಂಟೆ ಮೇಲೆ ಅಂತ ಹೇಳಿದಾರೆ. ಯಾವಾಗ ಬೇಕಾದ್ರೂ ಆಗ್ಬೋದು. ಮಧ್ಯಾಹ್ನ 2 ಗಂಟೆಗೆ ಹೋಗಿ ಕೂರಬೇಡ್ರಿ. ಯಾವಾಗಲೂ ಕೂಡ ಅಷ್ಟೇ ನಡೀತದ್ದು. ಮಧ್ಯಾಹ್ನ 2 ಗಂಟೆ ಅಂತಂದರೆ ಈವ್ನಿಂಗ್ಗೆ ಆಗುತ್ತದೆ. ಈವ್ನಿಂಗ್ ಇಲ್ಲ, ನೈಟ್ವರೆಗೂ ಕೂಡ ಆಗುತ್ತೆ. ಓಕೆ, ಅಲ್ಲಿವರೆಗೂ ಇನ್ನೂ ಕೂಡ ಎಷ್ಟು ಹುಡುಗರು ಅಂತಂದರೆ ಒಂದು 5% ಹುಡುಗರು ಇದ್ದೇ ಇರ್ತಾರೆ, ಆಪ್ಷನ್ ಎಂಟ್ರಿ ಮಾಡಿರಲ್ಲ. ಓಕೆ, ನಾಳೆ 4ನೇ ತಾರೀಕು
ರಾತ್ರಿ 12 ಗಂಟೆವರೆಗೂ ಕೂಡ ಟೈಮ್ ಐತೆ. ಯಾರೆಲ್ಲ ಮಾಡಿಲ್ಲ ಈಗ ಹೋಗಿ ಮಾಡಿರಿ. ಯಾಕಂದರೆ ಇವಾಗ ಆಪ್ಷನ್ ಎಂಟ್ರಿ ಮಾಡಿಲ್ಲ ಅಂತಂದರೆ ಮುಂದೆ ಕಾಲೇಜು ಕೂಡ ಸಿಗಲ್ಲ. ಯಾಕಂದರೆ ನೀವು ಕಾಲೇಜೇ ಚಾಯ್ಸ್ ಮಾಡ್ಕೊಂಡಿಲ್ಲ ಅಂತಂದರೆ ಅದು ಯಾವ ಬೇಸ್ ಮೇಲೆ ಅವ್ರು ಕಾಲೇಜ್ ಕೊಡಬೇಕು, ಹೌದಲ್ವಾ? ಸರಿ, ನಿಮ್ಮ ಫ್ರೆಂಡ್ಸು ಕೂಡ ಹೇಳ್ರಿ ಯಾರೆಲ್ಲ ಇನ್ನೂ ಕೂಡ ಆಪ್ಷನ್ ಎಂಟ್ರಿ ಮಾಡಿಲ್ವೋ ಬೇಗ ಮಾಡೋಕ್ಕೇಳಿ. ಸರಿ, ಇದಿಷ್ಟು ಸದ್ಯಕ್ಕಂದ್ರೆ ಅಪ್ಡೇಟ್ಸು. ಮುಂದೆ ಏನಾದರೂ ಬಂತಂತಂದರೆ ನಿಮ್ಗೆ ತಿಳಿಸುವಂಥ ಚಾನಲ್ ನಮ್ಮ ಚಾನಲ್ ಆಗಿರ್ತದೆ. ಸರಿ, ಅಲ್ಲಿವರೆಗೂ ಚಾನಲ್ ನೋಡ್ತೀರಿ. ಟೇಕ್ ಕೇರ್, ಬಾಯ್.